ಇತ್ತ ವಿಜಯಪುರದ ವಿಚಾರಕ್ಕೆ ಬರೋದಾದ್ರೆ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಹೋಟೆಲ್ಗಳಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಕಾರಣ ಅಂತ ಹೇಳಿದ್ರೆ ಇಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಕಂಡು ಬರ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಬಂದ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಸಾವಿರಾರು ಪ್ರಯಾಣಿಕರು ಊಟ ತಿಂಡಿ ಇದೇ ಹೋಟೆಲ್ನಲ್ಲಿ ಮಾಡ್ತಾರೆ. ಆದರೆ ಹೋಟೆಲ್ಗಳು ಈಗ ಬಂದ್ ಆಗಿವೆ. ಹೋಟೆಲ್ ಬಂದ್ ಆದರೆ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತೆ. ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆದರೆ ಒಂದಷ್ಟು ಹೋಟೆಲ್ಗಳು ಇನ್ನೂ ಕೂಡ ಓಪನ್ ಇವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿಜಯಪುರ ನಗರದಲ್ಲಿ ಸಾಕಷ್ಟು ಗ್ಯಾಸ್ನ ಅಭಾವ ಉಂಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ನೀಡುವಂತ ಎಲ್ಲಾ ಸಾಧ್ಯತೆಗಳಿದೆ. ನಾನೀಗ ವಿಜಯಪುರ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ ನಾನು ಹಿಂಭಾಗದಲ್ಲಿ ನೋಡಬಹುದು. ಪ್ರತಿದಿನದಂತೆ ಇಂದು ಕೂಡ ವಿಜಯಪುರ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ ಆರಂಭ ಇರುವಂತದ್ದು. ಅಂದ್ರೆ ಇಲ್ಲಿ ಗ್ರಾಹಕರಿಗೆ ಬೇಕಾದಂತ ಇಡ್ಲಿ ಇರ್ಬೋದು, ವಡೆ, ಪುರಿ, ಬಾಜಿ ಸೇರಿದಂತೆ ದೋಸೆ ಎಲ್ಲಾ ರೀತಿಯಾದಂತಹ ಅಡಿಗೆಯನ್ನ ಸಹಿತ ಈ ಹೋಟೆಲ್ ನಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿಜಯಪುರ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಹೋಟೆಲ್ ಕೂಡ ಆರಂಭವಾಗಿದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಗದೆ ಸಾಕಷ್ಟು ಹೋಟೆಲ್ನ ಮಾಲೀಕರು ಸಹಿತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವರಂತೂ ನಾವು ಹೋಟೆಲ್ ಬಂದ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಇವರು ಒಂದಿಷ್ಟೇನು ಸ್ಟಾಕ್ ಇಟ್ಕೊಂಡಿದ್ದಾರೆ. ಇದರಿಂದಾಗಿ ಈಗ ಸದ್ಯಕ್ಕೆ ವಿಜಯಪುರ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಆದ್ರೆ ಒಂದಿಷ್ಟು ಜನ ಮನೆಗಳಿಗೆ ಸಪ್ಲೈ ಆಗುವಂತ ಗ್ಯಾಸ್ ಇದಾವೆ, ಆ ಗ್ಯಾಸ್ ಈಗಾಗಲೇ ಬಂದ್ ಆಗಿದೆ, ಸಪ್ಲೈ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಜನ ಗ್ರಾಹಕರು ಅಂದ್ರೆ ಮನೆಗೆ ಗ್ಯಾಸ್ ಸಪ್ಲೈ ಆಗ್ತಿತ್ತು, ಆ ಗ್ಯಾಸ್ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಸಹಿತ ಪಾಳಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಸಾಕಷ್ಟು ಗ್ಯಾಸ್ ಅಂಗಡಿಗಳ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಈ ನಿಟ್ಟಿನಲ್ಲಿ ನಾವೀಗ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಮ್ಯಾನೇಜರ್ ಕೂಡ ಮಾತನಾಡೋಣ. ಹೋಟೆಲ್ ಮ್ಯಾನೇಜರ್ ಸರ್, ಈಗ ಇನ್ನು ಎಷ್ಟು ದಿನಕ್ಕಾಗುವಷ್ಟು ಗ್ಯಾಸ್ ಇದೆ? ಉಂಟು ಸರ್, 3 ದಿವಸ ಸಾಕಾಗುತ್ತೆ. 3 ದಿನ ಆದ್ಮೇಲೆ ನೋಡ್ಬೇಕು, ಸಪ್ಲೈ ಸಿಕ್ಕಿದ್ರೆ ಆಯ್ತು, ಇಲ್ಲಾಂದ್ರೆ ಮತ್ತೆ ಪರ್ಯಾಯ ವ್ಯವಸ್ಥೆ ನೋಡ್ಬೇಕು. ಮುಂಚೆದೊಂದು ಸ್ಟಾಕ್ ಇತ್ತು, ಅದ್ರ ನಡೀತಾ ಉಂಟು. ಈಗ ಹಳೆ ಸ್ಟಾಕ್ ಇದ್ದು ಅದೊಂದು 3 ದಿವಸಕ್ಕಾಗುವಷ್ಟು ಉಂಟು ಅಷ್ಟೇ. 3 ದಿನ ಆದ್ಮೇಲೆ ಬಂದ್ ಮಾಡೋದು. ಹೌದು, ಆಮೇಲೆ ಪರ್ಯಾಯ ವ್ಯವಸ್ಥೆ ನೋಡ್ಬೇಕು. ಗ್ಯಾಸ್ ಸಪ್ಲೈ ಆದ್ರೆ ಓಕೆ, ಆಗಿದ್ರೆ ಒಲೆ ಏನಾದ್ರು ರೆಡಿ ಮಾಡ್ಕೊತಾ ಇದೆ ನೋಡ್ಬೇಕು. ಅದೇ ಪರ್ಯಾಯ ವ್ಯವಸ್ಥೆ ನೋಡ್ಬೇಕು ಮುಂದೆ. ಈಗ ಗ್ಯಾಸ್ ನವ್ರಿಗೆ ಕೇಳಿದ್ರೆ ಹೇಳ್ತಾರೆ ಸರ್, ಸಪ್ಲೈ ಬಂದಾಗಿದೆ ಹೇಳ್ತಾರೆ ಸರ್, ಸಪ್ಲೈ ಇಲ್ಲ ಹೇಳ್ತಾರೆ. ಎಷ್ಟು ದಿನ ಆಯ್ತು ಕೊಡದೆ? ನಮ್ಗೆ ಮೊನ್ನೆ ಕೊಟ್ಟಿದ್ದಾರೆ ಇದ್ದ ಸ್ಟಾಕ್. ಅದ್ರ ಮೇಲೆ ಇನ್ನೂ ಇಲ್ಲ, ಲಾಸ್ಟ್ ಅಂತ ಹೇಳಿದ್ದಾರೆ, ಸಪ್ಲೈ ಬಂದಾಗಿದೆ. ಇದು ಏನು ಹೋಟೆಲ್ ಮಾಲೀಕರ ಮಾತು ಕೂಡ ಆಗಿರುವಂತದ್ದು. ಇನ್ನು ನಮಗೆ 3 ದಿನಕ್ಕಾಗುವಷ್ಟು ಗ್ಯಾಸ್ ಸದ್ಯಕ್ಕೆ ನಮ್ಮಲ್ಲಿದೆ. ಆ 3 ದಿನ ಆದ ಬಳಿಕ ಗ್ಯಾಸ್ ಸಂಪೂರ್ಣ ಖಾಲಿ ಆಗತ್ತೆ. ಅವಾಗ ನಾವು ಬೇರೆ ಏನಾದ್ರು ಮಾರ್ಗ ಹುಡ್ಕೋಬೇಕಾಗತ್ತೆ. ಒಂದ್ ವೇಳೆ ಅನಿವಾರ್ಯವಾಗಿ ಕೆಲವೊಮ್ಮೆ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇಲ್ಲ ಬೇರೆ ಯಾವ್ದಾದ್ರು ಮಾರ್ಗದಿಂದ ಒಲೆ ಏನಾದ್ರು ಹಾಕಿ ನಾವು ಹೋಟೆಲ್ನ ಆರಂಭ ಮಾಡ್ತೀವಿ ಎಂಬ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಚಿನ್ಮುನ್ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.